ನಿನ್ನ ಋಣ ತೀರಿಸೋದಕ್ಕೆ ನನಗುಳಿದಿರೋದು ಇದೊಂದೇ. ನೀನು ಮುಂದಿನ ಜನ್ಮನಾದರೂ ನನಗೆ ಮೀಸಲಾಗಿರಲಿ. ಅಲ್ಲಿವರೆಗೂ ಋಣಭಾರದ ಮೂಟೆನ ಹೊತ್ಕೊಂಡೇ ಇರ್ತೀನಿ. ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳೋ ಯೋಗ್ಯತೆನೂ ನನಗಿಲ್ಲ ಸರ್. ನೀವು ಅವಳನ್ನು ಚೆನ್ನಾಗೇ ನೋಡ್ಕೋತೀರ. ಏನಾದರೂ ತಪ್ಪಾದರೆ ಕ್ಷಮಿಸ್ಬೇಡಿ ಸರ್.
ಅಳ್ಬೇಡಿ ದೇವಕಿ, ಪ್ಲೀಸ್. ನಾನೇನ್ ಮಾಡ್ಲಿ ರಘು? ಜೀವನದಲ್ಲಿ ಉಳಿದಿದ್ದೆ ಒಂದು ಭರವಸೆ, ಅದು ಸರ್ವನಾಶ ಆಯ್ತಲ್ಲ. ನನ್ನ ಬದುಕಿನ ಎಲ್ಲ ಆಸೆಗಳು ಬತ್ತು ಹೋದು. ನನ್ನ ವಾಸುಗೋಸ್ಕರ ಬದುಕಿದ್ದೆ. ಈಗ ನನ್ನ ವಾಸುನೇ ಕಳ್ಕೊಂಡಲ್ಲ ರಘು. ಹೆದರ್ಬೇಡಿ ದೇವಕಿ, ನಾನಿದ್ದೀನಿ. ಅಕ್ಕ, ರಘು, ಸಾಕು, ಸುಮ್ಮನೆ ಇರು ರಘು. ಕಣ್ಣಾರೆ ನೋಡಿದ ಮೇಲೂ ನಿನ್ ಸುಳ್ಳುಗಳಿಗೆ ಜೀವ ಕೊಡೋ ಪ್ರಯತ್ನ ಮಾಡಬೇಡ. ಇಷ್ಟು ದಿನ ಮೆಹಂದಿ, ಪಾನಿಪುರಿ ಇವೆಲ್ಲ ಬರೀ ಕಿವಿಯಾರೆ ಕೇಳಿ, ಆದ್ರೆ ಇವತ್ತು ರಘು, ಕೆಣಕ್ಬೇಡ. ತಲೆ ಸವರಿ ಸಾಂತ್ವನ ಹೇಳೋಷ್ಟು ಹಿರಿ ವಯಸ್ಸು ನಿಂದಲ್ಲ. ಅಷ್ಟು ಸಣ್ಣ ವಯಸ್ಸು ಅವಳದು ಅಲ್ಲ. ರಘು, ಬೇರೆಯವ್ರ ಮನೆ ದೀಪ ಹಚ್ಚಕ್ಕೆ ಹೋಗಿ ನಮ್ಮ ಮನೆಗೆ ಬೆಂಕಿ ಹಚ್ಕೊಳ್ಳೋದು ಬುದ್ಧಿವಂತಿಕೆ ಅಲ್ಲ, ಮೂರ್ಖತನ.
ಮನೆಯಲ್ಲಿ ಏನೇನು ಗಲಾಟೆಗಳು ನಡೀತಾ ಇತ್ತಲ್ಲ ಅದೆಲ್ಲ ನಿಜ ಅಂತ ಈಗ ದೃಢ ಆಗ್ತಾ ಇದೆ. ಸರ್ಟಿಫಿಕೇಟ್, ಕಂಡಕ್ಟ್ ಸರ್ಟಿಫಿಕೇಟ್ ಸಿಕ್ತು ರಘು ಇವತ್ತು. ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕೋ ಅಲ್ಲೇ ಇಡಬೇಕು, ಅಲ್ಲೇ ಇಡಬೇಕಾಗಿತ್ತು. ಅದೇ ಎಲ್ರಿಗೂ ಒಳ್ಳೇದು. ಗಾಳಿ ಮತ್ತೆ ಬೆಂಕಿ ಎರಡು ಒಟ್ಟಿಗೆ ಇರೋ ಅಗತ್ಯ ಇಲ್ಲ ಗಿರ್ಜಕ್ಕ. ಗಿರ್ಜಕ್ಕ, ನೀವೆಲ್ಲ ಇಲ್ಲದೆ ಇರೋ ಕಲ್ಪನೆಗಳಿಗೆ ರೆಕ್ಕೆ ಪುಕ್ಕ ಕೊಡ್ತಾ ಇದ್ದೀರಾ. ನೀವು ನೋಡಿದ್ದು ನಿಮ್ಮ ಊಹೆ. ರಘು ಪ್ಲೀಸ್, ನಿನ್ನ ಯಾವ ಮಾತುಗಳನ್ನು ಕೇಳೋದಕ್ಕೆ ನನಗಿಷ್ಟ ಇಲ್ಲ. ಯಾಕೆಂದ್ರೆ ಅವು ಸಮರ್ಥನೆಗಿರೋ ಸವಕಲು ಮಾತುಗಳು. ನಿನ್ನ ಮಾತುಗಳನ್ನ ಕೇಳಿ ನನ್ನ ಮನಸ್ಸು ಬದಲಾಗಲ್ಲ. ಗಿರ್ಜಕ್ಕನ ಮನೆ ಹಾಳು ಮಾಡಿದ್ದು, ಸುಟ್ಟು ಭಸ್ಮ ಮಾಡಿದ್ದು ಇದೇ ತರದ ಬೆಂಕಿ. ಬಾವಾ, ನೀವೇನು ಮಾತಾಡಬೇಡಿ. ಅಕ್ಕನ ನಿರ್ಧಾರಕ್ಕೆ ಬಿಡಿ. ನಿಮ್ಮ ಮನೆ ಉಳಿಯುತ್ತೆ. ರಘು, ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಯಶು ಇಷ್ಟೊತ್ತೇನು ಹೇಳಿದ್ಲು ಅದೆಲ್ಲ ನಿಜ. ನನ್ನ ಮನೆನ ಉರಿಸಿದ ಬೆಂಕಿ ನಿಮ್ಮ ಮನೆನ ಉರಿಸೋದು ಬೇಡ. ನಾನು ಹೊರಡ್ತಾ ಇದ್ದೀನಿ. ವಾಪಸ್ ಬರೋದಕ್ಕಲ್ಲ, ಶಾಶ್ವತವಾಗಿ ನಿಮ್ಮಿಂದ ದೂರ ಇರೋದಕ್ಕೆ. ರಘು, ಗಿರಿಜಕ್ಕನ ಮನೆ ಬೆಂಕಿ ಬಗ್ಗೆ ನೀವು ಮಾತಾಡ್ತಾ ಇದ್ರಲ್ಲ, ನನ್ನನ್ನು ಅದೇ ಬೆಂಕಿಗೆ ಹೋಲಿಸ್ಬಿಟ್ರಲ್ಲ. ಮನ್ಸಾದ್ರೂ ಹೇಗೆ ಬಂತು ಯಶೋಧ ನಿಮಗೆ? ನಾನು ಬೆಂಕಿ ಅಲ್ಲ, ಸುಟ್ಟು ಬೂದಿ ಆಗಿರೋಳು ಯಶೋಧ. ನಂದು ಅಂತ ಏನೇನಿತ್ತೋ ಎಲ್ಲಾನು ಕಳ್ಕೊಂಡೆ. ಕಾಣೋಕೆ ಜೀವ ಮಾತ್ರ ಉಳಿದಿದೆ ಅಷ್ಟೇ. ಆದ್ರೆ ಈ ಜೀವದಲ್ಲಿ ನೀವು ಕಲ್ಪನೆ ಮಾಡ್ಕೊಂಡಿರೋ ಯಾವ ಕಾಮನೆಗಳು ಇಲ್ಲ ಯಶೋಧ. ಎಲ್ಲವೂ ಸತ್ತು ಹೋಗಿದೆ. ನೀವು ನನ್ನ ಬಗ್ಗೆ ಮಾತಾಡಿದ್ರೆ ನನಗೆ ಮೊದಲಿನ ಥರ ಅಳು ಬರಲ್ಲ, ಸಿಟ್ಟು ಬರಲ್ಲ, ಅಸಹ್ಯ ಆಗತ್ತೆ. ಇಲ್ಲಿವರೆಗೂ ನೀವು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ ರಘು. ನಿಮ್ಮ ಮನೇಲಿ ನನಗೆ ಯಾವ ಕೊರತೆನೂ ಕಾಣಲಿಲ್ಲ. ಆದರೆ ನೆಮ್ಮದಿಗಷ್ಟೇ ಸಾಲದು. ನನ್ನನ್ನು ಕಿತ್ತು ತಿಂದ ಸಮಸ್ಯೆಗಳೇನು ಅಂತ ನಿಮಗೂ ಗೊತ್ತು. ನಿಮಗೆ ಸ್ವಲ್ಪನಾದರೂ ಅರ್ಥ ಆಗಿದೆ. ನಿಮ್ಮ ಬಗ್ಗೆ ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ, ನನ್ನ ಮನಸ್ಸಿನಲ್ಲಿ ನಿಮ್ಗೆ ಯಾವಾಗಲೂ ಗೌರವದ ಸ್ಥಾನ ಇದೆ. ತುಂಬ ಥ್ಯಾಂಕ್ಸ್ ರಘು.
ಕೃತಜ್ಞತೆಗಳು ಚೇತು. ಪ್ರತಿಯೊಬ್ಬ ಅಕ್ಕನ ಸಂಸಾರಕ್ಕೂ ನಿನ್ನ ಥರ ತಮ್ಮ ಇರಬೇಕು. ಏನಾದರೂ ಅನಾಹುತ ಆದಾಗ ಅಕ್ಕನಿಗೆ ನಿನ್ನ ಧೈರ್ಯ ರಕ್ಷಣೆ ಇರುತ್ತೆ. ನೀನು ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ಯೋ ಗೊತ್ತಿಲ್ಲ, ಆದರೆ ಅಕ್ಕನಿಗೋಸ್ಕರ ಬೇಕಾದಷ್ಟು CID ಕೆಲಸ ಮಾಡಿದ್ಯಾ. ನೀನು ಅನ್ಕೊಂಡಿರೋ ಹಾಗೆ ಏನೂ ನಡೆದಿಲ್ಲ ಚೇತು. ಗಿರ್ಜಕ್ಕ, ನನ್ನ ಗಂಡನ ಅಡ್ರೆಸ್ ಕಡೆಗೂ ನಿಮಗೆ ಸಿಗಲೇ ಇಲ್ಲ ಅಲ್ಲ? ಯಶೋದಾಗೆ ಕೇಳಿ, ಗೊತ್ತಿದೆ. ನನ್ನ ಬಗ್ಗೆ ಏನೇನೆಲ್ಲ ಕತೆ ಗೊತ್ತಿದೆ ಅವ್ರಿಗೆ, ನನ್ನ ಗಂಡನ ಬಗ್ಗೆ ಗೊತ್ತಿರಲ್ವಾ? ಏನೇ ಆದರೂ ನೀವು ನನ್ನ ಬಗ್ಗೆ ತುಂಬ ಕಾಳಜಿ ತಗೊಂಡಿದ್ದೀರಾ. ಥ್ಯಾಂಕ್ಸ್ ಗಿರ್ಜಕ್ಕ. ಯಶೋದ, ನಾನು ನಿಮಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳಬೇಕು. ನಿಮ್ಮ ಥರ ಯಾರನ್ನಾದ್ರೂ ನೋಡ್ಕೊಳ್ಳೋ ಹೆಣ್ಣನ್ನ ನಾನು ನೋಡಿರಲಿಲ್ಲ. ನಿಮ್ಮ ಪ್ರೀತಿಗೆ ನಮಸ್ಕಾರ. ಸಾರಿ, ಇವತ್ತು ನನ್ನ ಕೆನ್ನೆಯಿಂದ ಒಂದು ಮುತ್ತು ಉದುರು ಬಿತ್ತು. ಅದನ್ನ ಈ ಮನೆಯಲ್ಲಿ ಮತ್ತೆ ಹುಡ್ಕೋದು ಬೇಡ ಅಂತಿದೆ ಮನಸ್ಸು. ಯಾಕಂದ್ರೆ ಅದು ಕಳೆದು ಹೋಗೋಕೆ ಯೋಗ್ಯವಾಗಿರೋ ಮುತ್ತು. ನಿಮ್ಮಿಂದ ತುಂಬ ಒಳ್ಳೆ ಅನುಭವ ಆಯಿತು ಯಶೋದ. ನಿಮ್ಮ ಕಾಳಜಿ, ಹಾರ್ಲಿಕ್ಸು, ಔಷಧಿ, ನೀವು ಮಾಡ್ತಿದ್ದ ಜೋಪಾನ, ನಿಮ್ಮ ಶಿಸ್ತು, ಇದನ್ನೆಲ್ಲ ಖಂಡಿತ ಮರೆಯಲ್ಲ ಯಶೋದ. ಬರ್ತೀನಿ. ಯಶು ದೇವಕ್ಕೆ ಹೋಗ್ತಿದ್ದಾರೆ. ರಘು, ನಿನ್ನ ಹೆಂಡತಿ ಈ ಮನೆ ಒಳಗೆ ಇದ್ದಾಳೆ. ಅವಳ ಹೊಟ್ಟೆನಲ್ಲೂ ಮಗು ಬೆಳೀತಾ ಇದೆ. ಈ ಹೆಂಡತಿ ಮಗು ಬಗ್ಗೆ, ನಿನ್ನ ಮನೆ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ಅವಳನ್ನು ತಡೆಯೋದು, ಆಧರಿಸಿ ಮತ್ತೆ ಮನೆ ಕರೆಯೋದು ನಿನಗೆ ಬಿಟ್ಟಿದ್ದು. ಗಿರ್ಜಕ್ಕ, ಒಂದು ಲೋಟ ಕಾಫಿ ಕೊಡ್ತೀಯಾ? ತಲೆನೋವಾಗ್ತಿದೆ.